ಅಂಡ್ ನೆಕ್ಸ್ಟ್ ನೋಡಿದ್ರೆ ನಾವು ಒಂದು ದೊಡ್ಡ ಗೇಟ್ ನ ಲೆಂತ್ ಗೇಟ್ ನ ಕೊಟ್ಟಿದೀವಿ. ಅಂಡ್ ಎಲ್ಲೂ ಕೂಡ ನಾವು 7 ಅಡಿ ಇಲ್ಲ ಕ್ಲೋಸ್ ಗೇಟ್ ಆ ತರದೇನು ಮಾಡಿಲ್ಲ. ಜಸ್ಟ್ ನಾವು 5 ಫೀಟ್ ಹೈಟ್ ನ ಕೊಟ್ಟಿದೀವಿ. ಯಾಕೆ ಅಂತ ಹೇಳಿದ್ರೆ ಏನಂತಂತ ಹೇಳಿದ್ರೆ ತುಂಬಾ ನಾವು ಕ್ಲೋಸ್ ಮಾಡ್ಕೊಂಡು ಒಂದು ಜೈಲ್ ತರ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ನವ ಡೇಸ್ ಇವಾಗ ಏನಿದೆ ಅಂತಂದ್ರೆ ಕ್ಯಾಮರಾಸ್ ಇದೆ ಅಂಡ್ ನಾವು ಲೈವ್ ಅಲ್ಲೇ ನೋಡಬಹುದು ಏನೇನ್ ನಡೀತಾ ಇದೆ ಏನಂತ ಹೇಳ್ಬಿಟ್ಟು. ಸೊ ಅಷ್ಟು ಬಜೆಟ್ ಯೂಸ್ ಮಾಡೋದನ್ನ ನಾವು ಕ್ಯಾಮ್ರಾ ಮೇಲೆ ಯೂಸ್ ಮಾಡಿದ್ವಿ ಅಂತಂದ್ರೆ ಮುಗ್ದೋಗುತ್ತೆ. ಅಂಡ್ ನಮ್ಗೆ ಪಾರ್ಕಿಂಗ್ ಕೂಡ ತುಂಬಾ ಬೆಳಕಾಗಿರುತ್ತೆ ಅಂಡ್ ಒಂದು ಲೈವ್ಲಿ ಆಗಿರುತ್ತೆ ಅಂತ ಹೇಳ್ಬೋದು. ಅಂಡ್ ಇಷ್ಟು ದೊಡ್ಡದ ಗೇಟ್ ನ ತಗೊಂಡಿದೀವಿ ಅಂತ ಇಟ್ಕೊಳ್ಳಿ. ಆಲ್ಮೋಸ್ಟ್ ಇದು ನನ್ನ ಪ್ರಕಾರ ಒಂದು 14 ಫೀಟ್ ಮೇಲೆ ಇದೆ. ಸೊ ಇಷ್ಟು ದೊಡ್ಡ ಗೇಟ್ ನ ನಾವು ಕೊಟ್ಟಿದೀವಿ ಅಂತ ಹೇಳಿದ್ರೆ ಯಾವ ಮಿಸ್ಟೇಕ್ ನಾವು ಮಾಡಬಾರ್ದು ಅಂತ ಹೇಳಿದ್ರೆ ನಾವು ಮಧ್ಯದಲ್ಲಿ ಕೊಟ್ಬಿಟ್ಟು 2 ಟೂ ಓಪನ್ ತರ ಕೊಟ್ಬಿಟ್ಟಿರ್ತೀವಿ. ಸೊ ದಟ್ ಈಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂತ ಹೇಳಿದ್ರೆ ನೋಡಬಹುದು ಇದರಲ್ಲೂ ಕೂಡ ಚಿಕ್ಕ ವಿಕೆಟ್ ಗೇಟ್ ತರ ಒಂದು ಆಕ್ಸೆಸ್ ಮಾಡಬಹುದು. ಅಂಡ್ ಅಗೇನ್ ಇದನ್ನ ಕೂಡ ಫೋಲ್ಡೆಡ್ ಗೇಟ್ ತರ ನಾವು ಯೂಸ್ ಮಾಡಬಹುದು. ಸೊ ನಮಗೆ ತುಂಬಾ ಲೆಂತ್ ಹೋಗಲ್ಲ. ಇದನ್ನು ಫೋಲ್ಡ್ ಆಗಿ ಓಪನ್ ಆಯ್ತು ಅಂತ ಹೇಳಿದ್ರೆ ಜಸ್ಟ್ ನಮಗೆ ನೋಡಿದ್ರೆ ಈ ಡ್ರೈನೇಜ್ ಇಂದ ಆಚೆ ಎಲ್ಲೂ ಇಷ್ಟೊಳಗಡೆ ಓಪನ್ ಇದ್ರೆ ಆರಾಮ ವೆಹಿಕಲ್ ತೆಗೆಯೋದಕ್ಕೆ ಯಾಕಂದ್ರೆ ಸೆವೆನ್ ಕೂಡ ಡಿಸ್ಟರ್ಬೆನ್ಸ್ ಹೋಗಿ ದಟ್ ಇಸ್ ಮೋಸ್ಟ್ ಅಡ್ವಾಂಟೇಜ್ ಥಿಂಗ್ ಅಂತ ಹೇಳ್ಬೋದು. ಸೊ 2 ಗೇಟ್ ಕೂಡ ಅದೇ ತರನೇ ಡಿಸೈನ್ ಮಾಡಿದೀವಿ. ಅಂಡ್ ಗೇಟ್ ಅಲ್ಲಿ ನಾವು ಬಜೆಟ್ ಹೇಳಿದ್ರೆ ನಾವು ಫುಲ್ ಲೈಟ್ ಮಾಡ್ಕೊಂಡು ನಾವು ಕಾಸ್ಟ್ ಜಾಸ್ತಿ ಮಾಡ್ಕೊಳ್ಳೋ ಬದಲಾಗಿ ಈ ತರದ ಒಂದು 5 ಫೀಟ್ ಅಲ್ಲೇ ಈ ತರದ ಒಂದು ಲಕ್ಸುರಿ ಗೇಟ್ ನ ಮಾಡ್ಕೊಳ್ಳೋದು ದಟ್ ಇಸ್ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು.